ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಷ್ಟ ಬಂದಾಗ ದೇವರನ್ನ, ಸಮಸ್ಯೆ ಎದುರಾದಾಗ ಸೈನಿಕರನ್ನ ನೆನಪು ಮಾಡ್ಕೊಳ್ಳೋದು ನಮಗೊಂದು ಅಭ್ಯಾಸ. ದೇವರು ಕಾಪಾಡೋದಕ್ಕೆ ಅಸಾಧ್ಯ ಅನ್ನೋ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡೋದಕ್ಕೆ ಸೈನಿಕರು ಬರ್ತಾರೆ. ಆ ಸೈನಿಕರನ್ನ ದೇವರು ಕಾಪಾಡ್ತಾನೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬದರಿನಾಥದಲ್ಲಿ ಹಿಮಪಾತ ಉಂಟಾಗಿ ಸುಮಾರು 57 ಕಾರ್ಮಿಕರಲ್ಲಿ ಸಿಲುಕೊಂಡಿದ್ದಾರೆ. ಅವರನ್ನು ಕಾಪಾಡೋ ಕೆಲಸಕ್ಕೆ ಈಗ ಭಾರತೀಯ ಸೇನೆಯ ಯೋಧರು ಹೋಗಿದ್ದಾರೆ. ಆ ಹಿಮದ ನಡುವೆ ಅತ್ಯಂತ ಅಪಾಯಕಾರಿ ಸಂದರ್ಭ ಮತ್ತು ವಾತಾವರಣದಲ್ಲಿ ಕೂಡ ಸುಮಾರು 15 ಮಂದಿಯನ್ನ ಕಾಪಾಡಲಾಗಿದೆ. ಹಾಗಾದ್ರಲ್ಲಾಗಿದ್ದೇನು? ಹಿಮಪಾತದಲ್ಲಿ ಸಿಲುಕಿದವರು ಯಾರು? ಇದು ಬದರಿನಾಥ ದೇವಾಲಯ ತೆರೆಯುವ ಸಮಯ ಅಲ್ಲ, ಆದರೂ ಅಲ್ಲಿಗೆ ಯಾರು ಹೋಗಿದ್ರು, ಅವರು ಹೇಗೆ ಈ ಹಿಮಪಾತಕ್ಕೆ ಸಿಲುಕಿಕೊಂಡ್ರು ಅನ್ನೋದನ್ನ ನೋಡೋಣ ಬನ್ನಿ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬದರಿನಾಥ. ಈ ಮಂದಿರದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಭಾರತೀಯರು ಅತ್ಯಂತ ಪವಿತ್ರ ಅಂತ ಭಾವಿಸುವ ಚಾರ್ಧಾಮ್ ಯಾತ್ರೆಗಳ ಪೈಕಿ ಈ ಬದರಿನಾಥ ಕೂಡ ಒಂದು. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದರಿನಾಥ ಯಾತ್ರೆಗಳನ್ನು ಮಾಡಿದರೆ 4 ಮಹಾಕ್ಷೇತ್ರಗಳ ದರ್ಶನ ಆದ ಹಾಗಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವೇ ಆ 4 ಯಾತ್ರಾ ಸ್ಥಳಗಳು. ಅದರಲ್ಲಿ ಇಲ್ಲಿರೋದು ಬದರಿನಾಥ. ಇದನ್ನ ಛೋಟಾ ಚಾರ್ಧಾಮ್ ಅಂತ ಕೂಡ ಕರೀತಾರೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಜ್ಯೋತಿರ್ಮಠ ಇದೆ. ಅದನ್ನು ಜೋಶಿ ಮಠ ಅಂತ ಕೂಡ ಕರೀತಾರೆ. ಇದಿರೋದು ಉತ್ತರಾಖಂಡ ರಾಜ್ಯದ ಚಮೋಲಿ ಅನ್ನೋ ಜಿಲ್ಲೆಯಲ್ಲಿ. ಇನ್ನು ಇಲ್ಲಿ ನೀವು ಬದರಿನಾಥ ದೇವಾಲಯವನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಮಾನಾ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಗಸ್ತೋಲಿ ಇದೆ. ಈ ರಸ್ತೆಯನ್ನ ಮಾನಾ ಪಾಸ್ ರೋಡ್ ಅಂತ ಕರೀತಾರೆ. ಇದು ಕೂಡ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂತೆ ತೆಳ್ಳಗಾಗ್ತಾ ಹೋಗುತ್ತೆ. ಆಮೇಲೆ ರಸ್ತೆ ಇಲ್ಲ. ಅಲ್ಲೇ ಸರಸ್ವತಿ ಪರ್ವತ ಸಿಗುತ್ತೆ. ಅದನ್ನ ಹತ್ತಿಳಿದು ಬಿಟ್ರೆ ಆ ಕಡೆ ಇರೋದೆಲ್ಲ ಚೈನಾ. ಇದು ವರ್ಷದ 6 ತಿಂಗಳು ಹಿಮಾವೃತವಾಗಿರೋ ಪ್ರದೇಶ. ಹೀಗಾಗಿ ಬದರಿನಾಥನ ದರ್ಶನಕ್ಕೆ ಕೂಡ ನಮಗೆ ವರ್ಷ ಪೂರ್ತಿ ಅವಕಾಶ ಸಿಗೋದಿಲ್ಲ. ಮೇ ತಿಂಗಳಿಂದ ನವೆಂಬರ್ವರೆಗೆ ಮಾತ್ರ ಅವಕಾಶ. ಇನ್ನು ಇಲ್ಲಿ ಬದರಿನಾಥನ ಸಾಲಿಗ್ರಾಮ ಶಿಲೆ ಅಲಕಾನಂದ ನದಿಯಲ್ಲಿ ಆದಿಶಂಕರಾಚಾರ್ಯರಿಗೆ ಸಿಗತ್ತೆ. ಅದನ್ನು ಅವರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆನಂತರ ಗಢವಾಲ್ ಸಂಸ್ಥಾನದ ರಾಜ 16ನೇ ಶತಮಾನದಲ್ಲಿ ಈಗಿನ ಮಂದಿರವನ್ನು ನಿರ್ಮಾಣ ಮಾಡ್ದ ಅಂತ ಹೇಳಲಾಗತ್ತೆ. ಗೆಳೆಯರೆ, ಇಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ -24 ಡಿಗ್ರಿಯನ್ನು ತಲುಪುವುದು ಉಂಟು ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಜನ ವಾಸ ಮಾಡೋದು ತುಂಬಾ ಕಷ್ಟದ ಕೆಲಸ. ಹಿಮಪಾತ ನಿರಂತರವಾಗಿ ಆಗ್ತಾ ಇರುತ್ತೆ. ಹೀಗಾಗಿ ಇಲ್ಲಿನವರೇ ಅಲ್ಲದೆ ಇದ್ರೆ, ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆದವರು ಅಲ್ಲದೆ ಇದ್ರೆ ಇಲ್ಲಿ ವಾಸ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಇನ್ನು ಈ ಬದರಿನಾಥ ಇದೆಯಲ್ಲ, ಇದರಲ್ಲಿ 2438 ಜನ ವಾಸ ಮಾಡ್ತಾರೆ. ಅದರಲ್ಲಿ 384 ಜನ ಮಹಿಳೆಯರಿದ್ದಾರೆ. 6 ವರ್ಷದ ಒಳಗಿನ ಮಕ್ಕಳೊಂದು 68 ಜನ ಇದ್ದಾರೆ. ಇದು 2011ರ ಲೆಕ್ಕಾಚಾರ. ಇನ್ನು ಉತ್ತರಾಖಂಡದ ಹಿಮಾಲಯದ ತಪ್ಪಲಿನ ಈ ಪ್ರದೇಶ ಇದೆಯಲ್ಲ, ಇಲ್ಲಿ ನಿರಂತರವಾಗಿ ಹಿಮಪಾತ ಆಗ್ತಲೇ ಇರುತ್ತೆ. ಅಲ್ಲಿನ ರಸ್ತೆಗಳು ಹಿಮದಿಂದ ಮುಚ್ಚಿ ಹೋಗುತ್ತವೆ. ಯಾವಾಗ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಮೇ ತಿಂಗಳಿಂದ ನವೆಂಬರ್ ನಡುವಿನ ಕಾಲದಲ್ಲಿ ಬದರಿನಾಥನ ದರ್ಶನಕ್ಕೆ ಅತ್ಯಂತ ಸೂಕ್ತ ಕಾಲ. ಇನ್ನಲ್ಲಿಂದ ಸ್ವಲ್ಪ ದೂರದಲ್ಲಿ ಚೈನಾದ ಗಡಿ ಇದೆ. ಹೀಗಾಗಿ ಅಲ್ಲಿಗೆ ಜನ ಹೋಗದೇ ಇರಲಿ, ಯಾರಾದರೂ ಅಲ್ಲಿ ಇರಲಿ ಇಲ್ಲದೇ ಇರಲಿ, ಭಾರತೀಯ ಯೋಧರಂತೂ ಅಲ್ಲಿರಲೇಬೇಕಾಗತ್ತೆ. ಅಲ್ಲಿನ ಮಾನಾದಲ್ಲಿ, ಅಲ್ಲಿಂದ ಮುಂದಿರೋ ಗಸ್ತೋಲಿಯಲ್ಲಿ ಸೇನಾ ಕ್ಯಾಂಪ್ಗಳಿವೆ. ಚಳಿಗಾಲದ ಸಮಯದಲ್ಲಿ ಹಿಮ ಬೀಳ್ತಾ ಇರುತ್ತೆ, ಮಳೆಗಾಲದಲ್ಲಿ ಮಳೆ ಬೀಳುತ್ತೆ. ಈಗ ಕೂಡ ಅಂದರೆ ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ಕೂಡ ಅಲ್ಲಿ -4 ಡಿಗ್ರಿ ಟೆಂಪರೇಚರ್ ಇತ್ತು. ಇಂಥ ಕಡೆಯಲ್ಲೂ ಭಾರತದ ಯೋಧರು ನಿಲ್ಲಬೇಕಾಗುತ್ತೆ. ಅವರು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಗಡಿಗಳನ್ನು ಕಾಯ್ತಾ ಇದ್ರೆ ಮಾತ್ರ ನಾವಿಲ್ಲಿ ನಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿ ಬದುಕ್ತಾ, ಇಲ್ಲದ ರಾಜಕೀಯಗಳನ್ನು ಮಾಡ್ಕೊಳ್ತಾ ಹೇಗಾದರೂ ಮಾಡಿ ಹಣ ಗಳಿಸಬೇಕು ಅಂತ ಯೋಚನೆ ಮಾಡ್ತಾ, ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳಿಗೂ ಆಗೋಷ್ಟು ದುಡಿಯೋ ಪ್ಲಾನ್ ಮಾಡ್ತಾ ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಸೈನಿಕ ಚಳಿಗಾಲದಲ್ಲಿ ನಾನಾದರೂ ಯಾಕೆ ಇಲ್ಲಿರಲಿ ಅಂದ್ಕೊಂಡು ಬಿಟ್ರೆ ಚೈನಾನೋ ಪಾಕಿಸ್ತಾನನೋ ಬಂದು ನಮ್ಮ ದೇಶದ ನೆಲವನ್ನು ತಿಂದುಕೊಂಡು ಬಿಡುತ್ತವೆ. ಹೀಗಾಗಿನೇ ನಿಮಗೆ ದೇವರ ಬಗ್ಗೆ ಭಕ್ತಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಭಾರತದ ಯೋಧರ ಮೇಲಿನ ಗೌರವ ಯಾವತ್ತಿಗೂ ಕಡಿಮೆ ಆಗಬಾರದು. ಇನ್ನು ಯೋಧರನ್ನ ಗೌರವಿಸೋದು ಅಂದ್ರೆ ಜೈ ಜವಾನ್ ಅಂತ ಕಿರುಚೋದು, ಅಥವಾ ಅವನ ದೇಹ ಬಾವುಟ ಸುತ್ತಕೊಂಡು ಊರಿಗೆ ಬಂದಾಗ 1-2 ಕ್ಷಣ ನಿಂತು ಕಣ್ಣೀರು ಹಾಕಿ ಮರ್ತು ಹೋಗೋದು ಅಲ್ಲ. ನಿಮ್ಮೂರಿನ ಯೋಧ ದೇಶ ಕಾಯೋದಿಕ್ಕೆ ಅಂತ ಹೋಗಿರ್ತಾನಲ್ವಾ, ಆ ಸಮಯದಲ್ಲಿ ಅವನ ಕುಟುಂಬ ನಿಮ್ಮೂರಲ್ಲಿರುತ್ತೆ. ಅದಕ್ಕೆ ಯಾವ ಸಮಸ್ಯೆನೂ ಆಗದ ಹಾಗೆ ಅವರನ್ನು ಕಾಯೋದಿದೆಯಲ್ಲ, ಅದು ಸೈನಿಕರಿಗೆ ನಾವು ಕೊಡೋ ಗೌರವ. ಅಲ್ಲವನು ದೇಶ ಕಾಯೋದಕ್ಕೆ ನಿಂತಾಗ ಒಂದು ಕ್ಷಣ ಕೂಡ ಅವನಿಗೆ ತನ್ನ ಕುಟುಂಬದ ನೆನಪಾಗಬಾರದು. ನನ್ನವರನ್ನು ನನ್ನ ಊರಿನ ಜನ ಕಾಯ್ತಾರೆ ಅಂತ ಅವನಿಗೆ ನಂಬಿಕೆ ಬಂತು ಅಂತ ಇಟ್ಕೊಳ್ಳಿ, ಅವನು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಗಡಿ ಕಾಯೋ ಕೆಲಸ ಮಾಡ್ತಾನೆ. ಅದು ಸೈನಿಕರಿಗೆ ನಾವು ತೋರಬಹುದಾದ ಕೃತಜ್ಞತೆ. ಗೆಳೆಯರೆ,
ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿ ಬರ್ತಾ ಇದೆ ಅಂದ್ರೆ, ಈ ಬದರಿನಾಥ ಇದೆಯಲ್ಲ, ಇಲ್ಲಿ ಇದ್ದಕ್ಕಿದ್ದ ಹಾಗೆ ಹಿಮಪಾತ ಸಂಭವಿಸಿ ಬಿಟ್ಟಿದೆ. ಅದರಲ್ಲಿ 57 ಜನ ಸಿಲುಕೊಂಡಿದ್ದಾರೆ. ಇಲ್ಲಿ ರೆಗ್ಯುಲರ್ ಆಗಿ ಹಿಮಪಾತ ಉಂಟಾಗುವುದರಿಂದ ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಇಲ್ಲಿ ಹಿಮವನ್ನ ಸರಿಸಿ ರಸ್ತೆಯನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಲೇ ಇರುತ್ತೆ. ಆ ಮೂಲಕ ಸೇನೆಯ ಸಂಚಾರಕ್ಕೆ ಹಾಗೂ ಇಲ್ಲಿ ಮಾನ ಅನ್ನೋ ಗ್ರಾಮ ಇದೆ ನೋಡಿ, ಅಲ್ಲಿನ ಜನಕ್ಕೆ ಯಾವ ತೊಂದರೆಯೂ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಈ ಮಾರ್ಗದ ಸಂಪರ್ಕ ಕಡಿತ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿ BRO ಕಾರ್ಯಪ್ರವೃತ್ತ ಆಗಿರುತ್ತೆ. ಜೊತೆಗೆ ಅಲ್ಲಿ ರಸ್ತೆಯ ನಿರ್ಮಾಣದ ಕಾಮಗಾರಿ ಕೂಡ ನಡೀತಾ ಇದೆ. ಮೊನ್ನೆ ಕೂಡ ಅಲ್ಲಿ ರಸ್ತೆಯಲ್ಲಿನ ಹಿಮವನ್ನ ಸರಿಸೋದಕ್ಕೆ ಒಂದಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಹಾಗಲ್ಲಿ ರಸ್ತೆಯ ದುರಸ್ತಿ ಕೆಲಸ ಕೂಡ ನಡೀತಿತ್ತು. ಅದಕ್ಕಾಗಿ ಖಾಸಗಿ ಕಂಪನಿಯೊಂದರ ಕಾರ್ಮಿಕರನ್ನ BRO ಕೆಲಸಕ್ಕೆ ಹಚ್ಚಿತ್ತು. ಈ ಸಂದರ್ಭದಲ್ಲೇ ಮಾನಾದಲ್ಲಿ ಭಾರಿ ಪ್ರಮಾಣದ ಹಿಮಪಾತ ಸಂಭವಿಸಿದೆ. ಆ ಸಂದರ್ಭದಲ್ಲಿ ಅಲ್ಲಿ 57 ಕಾರ್ಮಿಕರು ಕೆಲಸ ಮಾಡ್ತಿದ್ರಂತೆ. ಅವರು ಹಿಮದ ಅಡಿ ಸಿಲುಕಿದ್ದಾರೆ. ವಿಷಯ ಗೊತ್ತಾದ ಕೂಡಲೇ ಭಾರತೀಯ ಯೋಧರು ಫೀಲ್ಡ್ಗಿಳಿದ್ರು. ಅಲ್ಲಿ ಗರ್ವಾಲ್ ರೆಜಿಮೆಂಟ್ ಇದೆ, ಹಾಗೆ ಐಬೆಕ್ಸ್ ಬ್ರಿಗೇಡ್ ಕೂಡ ಅಲ್ಲೇ ಇದೆ. ಗೆಳೆಯರೆ, ಭಾರತೀಯ ಸೇನೆಯಲ್ಲಿ ಐಬೆಕ್ಸ್ ಅನ್ನೋ ಪಡೆ ಇದೆ ನೋಡಿ, ಇದು ರೆಸ್ಕ್ಯೂ ಆಪರೇಷನ್ಗಳಿಗಾಗಿನೇ ವಿಶೇಷವಾಗಿ ತರಬೇತಿಯನ್ನು ಪಡೆದ ಪಡೆ. ಅದರಲ್ಲೂ ಹಿಮಪಾತಗಳುಂಟಾದ ಸಂದರ್ಭದಲ್ಲಿ ಆ ಭಾಗದ ಜನರನ್ನ, ಪ್ರವಾಸಿಗರನ್ನ ಕಾಪಾಡೋದಕ್ಕೆ ಬೇಕಾದ ವಿಶೇಷ ತರಬೇತಿಯನ್ನ ಈ ಐಬೆಕ್ಸ್ ಪಡೆಗೆ ಕೊಡಲಾಗಿರುತ್ತೆ. ಇಂಥ ಐಬೆಕ್ಸ್ ಈಗಲೂ ಕೂಡ ಕಾರ್ಯಾಚರಣೆಗಳಿದೆ. ಅವರು 57 ಕಾರ್ಮಿಕರ ಪೈಕಿ ಸುಮಾರು 15 ಮಂದಿಯನ್ನ ಕಾಪಾಡುವುದರಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. ಉಳಿದವರನ್ನ ಕಾಪಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ಹಿಮಪಾತ ನಿರಂತರವಾಗಿ ಆಗ್ತಾ ಇದೆ. ಇನ್ನು ಮಾನ ಹಾಗೂ ಗಸ್ತೋಲಿ ನಡುವೆ ಈ ಹಿಮಪಾತ ಸಂಭವಿಸಿದ್ದು ಅಲ್ಲಿಗೆ ಹೋಗೋದಕ್ಕೆ ವಾತಾವರಣ ಸಹಕಾರವನ್ನು ಕೊಡ್ತಾ ಇಲ್ಲ. ಜೋಶಿ ಮಠದಲ್ಲಿ NDRF ಪಡೆಗಳನ್ನ ಸಿದ್ಧಗೊಳಿಸಲಾಗಿದೆ. ಹಾಗೆ ಸಹಸ್ರಧಾರಾದಲ್ಲಿ ಹೆಲಿಕಾಪ್ಟರ್ಗಳನ್ನ ಸರ್ವಸನ್ನದ್ಧ ಸ್ಥಿತಿಯಲ್ಲಿಟ್ಟಿದ್ದಾರೆ. ಆದರೂ ಹಿಮಪಾತ ಉಂಟಾಗ್ತಾ ಇರೋದ್ರಿಂದ ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳನ್ನ ಬಳಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಚಮೋಲಿಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿ ಹೆಲಿಕಾಪ್ಟರ್ ಡ್ರೋನ್ಗಳನ್ನು ಕಳಿಸೋದಕ್ಕೆ ಆಗ್ತಿಲ್ಲ ಅಂದ್ರೂ ಐಬೆಕ್ಸ್ ಪಡೆ ಮಾತ್ರ ಆ ಸ್ಥಳಕ್ಕೆ ಹೋಗಿದೆ. ಅವರಿಗೆ 15 ಮಂದಿಯನ್ನ ಕಾಪಾಡೋದಕ್ಕೆ ಸಾಧ್ಯ ಕೂಡ ಆಗಿದೆ. ಇನ್ನುಳಿದವರನ್ನು ಕೂಡ ಪತ್ತೆ ಮಾಡುವ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ವಾತಾವರಣ ಹೇಗಿದೆ ಅಂದ್ರೆ ಗೆಳೆಯರೆ, ಸಮಸ್ಯೆಗೀಡಾದ ಕಾರ್ಮಿಕರು ಎಲ್ಲಿದ್ದಾರೆ ಅನ್ನೋದನ್ನು ಕೂಡ ನಿಖರವಾಗಿ ಗುರುತಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಕಾರ್ಯಾಚರಣೆ ವಿಳಂಬ ಆಗ್ತಾ ಇದೆ. ಆದರೂ ಭಾರತೀಯ ಯೋಧರು ಈ ಕಾರ್ಮಿಕರನ್ನ ಕಾಪಾಡ್ತಾರೆ ಅನ್ನೋ ವಿಶ್ವಾಸವನ್ನ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸದ್ಯಕ್ಕೆ ಹಿಮಪಾತದಿಂದ ಕಾಪಾಡಿರುವ 15 ಕಾರ್ಮಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರ ಆರೋಗ್ಯ ಸ್ಥಿರವಾಗಿದೆ. ಉಳಿದವರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸ್ಯಾಟಲೈಟ್ ಫೋನುಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ ಅಂತ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ತಿಳಿಸಿದ್ದಾರೆ. ಇನ್ನು ಚಮೋಲಿಯ ಜಿಲ್ಲಾಧಿಕಾರಿ ಕೂಡ ಎಲ್ಲ ರೀತಿಯ ಸಹಾಯ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆಯ ಎಲ್ಲ ತಂಡಗಳ ನಡುವೆ ಸಮನ್ವಯ ಸಾಧ್ಯವಾಗಿದೆ. ಆದರೆ ವಾತಾವರಣ ಅನುಕೂಲವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾತಾವರಣ ಹೇಗಿದ್ರು, ಇಲ್ಲಿ ಯಾವ ಹೆಲಿಕಾಪ್ಟರ್ಗಳು, ಡ್ರೋನುಗಳು, ಯಂತ್ರೋಪಕರಣಗಳು ಕೆಲಸ ಮಾಡದೇ ಇರೋ ಕಡೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸುವ ತಾಕತ್ತು ಭಾರತೀಯ ಯೋಧರಿಗಿದೆ. ಅವರು ಕಾರ್ಯಾಚರಣೆಯನ್ನ ಆ ಕಠಿಣ ವಾತಾವರಣದಲ್ಲೂ ಮುಂದುವರಿಸ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಹಿಮಪಾತಗಳು, ಭೂಕಂಪನಗಳು ಇವ್ಯಾವು ಹೊಸವೇನಲ್ಲ. ಸಾಕಷ್ಟು ಬಾರಿ ಇಲ್ಲಿ ಪ್ರವಾಸಿಗರು ಹಿಮಪಾತಕ್ಕೆ ತುತ್ತಾದ ಘಟನೆಗಳು ವರದಿಯಾಗ್ತಾ ಇರುತ್ತವೆ. ಈ ಬಾರಿ 57 ಮಂದಿ ಕಾರ್ಮಿಕರು ಹಿಮದ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ. ಅವರಲ್ಲಿ 15 ಜನರನ್ನ ಕಾಪಾಡಲಾಗಿದೆ. ಇನ್ನು 42 ಮಂದಿಯನ್ನ ಕಾಪಾಡಬೇಕಿದೆ. ಅವರು ಕೂಡ ಕ್ಷೇಮವಾಗಿ ಬರೋ ಹಾಗಾಗ್ಲಿ. ಅವರನ್ನು ಕಾಪಾಡೋ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ವೀರ ಯೋಧರಿಗೆ ಈ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗಲಿ. ಗೆಳೆಯರೆ, ತೆಲಂಗಾಣದ ಶ್ರೀಶೈಲಂ ಲೆಫ್ಟ್ ಬ್ಯಾಂಕ್ ಕೆನಾಲ್ನ ಟನಲ್ನಲ್ಲಿ ಸಿಲುಕಿಕೊಂಡ ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರ ಕರ್ಕೊಂಡು ಬರೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಅಲ್ಲಿ 200ಕ್ಕೂ ಹೆಚ್ಚು ರಕ್ಷಣಾ ಕಾರ್ಯಕರ್ತರು ಆ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಷ್ಟರಲ್ಲೇ ಬದರಿನಾಥದಿಂದ ಮತ್ತೊಂದು ಕೆಟ್ಟ ಸುದ್ದಿ ಬರ್ತಾ ಇದೆ. ಗೆಳೆಯರೆ, ಯಾರದ್ದೇ ಆದರೂ ಪ್ರಾಣ ಅನ್ನೋದು ತುಂಬಾನೇ ಬೆಲೆ ಬಾಳುವಂಥದ್ದು. ಹೀಗಾಗಿ ತೆಲಂಗಾಣದ ಕಾರ್ಮಿಕರು ಸುರಕ್ಷಿತವಾಗಿ ಹೊರಗೆ ಬರಲಿ. ಹಾಗೆ ಹಿಮಪಾತದಲ್ಲಿ ಸಿಲುಕಿರುವ ಕಾರ್ಮಿಕರನ್ನು ಕೂಡ ನಮ್ಮ ಯೋಧರು ಸುರಕ್ಷಿತವಾಗಿ ಹೊರತರೋದರಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.